ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವ. ಇನ್ನೊಬ್ಬರ ಆಣೆ ಪ್ರಮಾಣಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಮ್ಮ ಆಣೆ ಪ್ರಮಾಣಕ್ಕೆ ಬೆಲೆ ಬರುವುದು. ಸತ್ಯ ಯಾವಾಗಲೂ ಸರಳವಾಗಿರುತ್ತದೆ. ಅದಕ್ಕೆ ಯಾವುದೇ ಆಡಂಬರ ಎಂಬ ರೆಕ್ಕೆ ಪುಕ್ಕಗಳಿರೋದಿಲ್ಲ. ನಮ್ಮಲ್ಲಿ ಬಹುತೇಕರಿಗೆ ಇರುವ ಸಮಸ್ಯೆ ಅಂದ್ರೆ ನಾವು ಟೀಕೆಗಳಿಂದ ಸರಿದಾರಿಗೆ ಬರುವುದಕ್ಕಿಂತ ಹೆಚ್ಚಾಗಿ ಹೊಗಳಿಕೆಗೆ ಮರುಳಾಗಿ ಹಾಳಾಗ್ತೇವೆ. ಬೇರೆಯವರ ಜೀವನದಲ್ಲಿ ಗುರುತುಗಳನ್ನು ಬಿಡಿ, ಆದರೆ ಅದು ನೆನಪುಗಳ ಗುರುತಾಗಿರ್ಬೇಕೆ ಹೊರತು ನೋವಿನ ಗುರುತಲ್ಲ. ಮನೆಗಿಂತ ಮನೆಯೊಳಗಿನ ಮನಸ್ಸುಗಳು ಮುಖ್ಯ. ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ. ಯಾಕಂದ್ರೆ ಚಿನ್ನವಿಲ್ಲದೆ ದಿನ ಕಳಿಬಹುದು, ಆದರೆ ಅನ್ನವಿಲ್ಲದೆ ದಿನ ಕಳೆಯಲು ಸಾಧ್ಯವಿಲ್ಲ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬ ಮುಳುಗೋದಿಲ್ಲ. ಈಜು ಬರಲಾರದವನು ಮುಳುಗಿ ಹೋಗ್ತಾನೆ. ಜೀವನ ಕೂಡ ಅಷ್ಟೇ. ಸಮಸ್ಯೆಗಳು ಇರುವ ಪ್ರತಿಯೊಬ್ಬರು ಸೋಲೋದಿಲ್ಲ. ಪರಿಹಾರ ಹುಡುಕಲಾರದವನು ಮಾತ್ರ ಸೋತು ಹೋಗ್ತಾನೆ. ಬದುಕಿನಲ್ಲಿ ಕೆಲವರಿಂದ ಪಾಠ ಕಲಿತ ನಂತರವೂ ಪದೇ ಪದೇ ಅಂತಹ ವ್ಯಕ್ತಿಗಳ ಮೇಲೆ ವಿಶ್ವಾಸ ಇಡಬಾರ್ದು. ಯಾಕಂದ್ರೆ ಯಾರು ನಿಮ್ಮ ವಿಶ್ವಾಸಕ್ಕೆ ನಿಯತ್ತಾಗಿ ಬದುಕೋದಿಲ್ಲವೋ ಅಂಥವ್ರನ್ನ ಸಾಧ್ಯವಾದಷ್ಟು ನಿಮ್ಮಿಂದ ದೂರ ಇಟ್ಕೊಳ್ಳಿ. ಕಾಟಾಚಾರಕ್ಕೆ ಮಾತಾಡೋ ಕಾಲಿಪಿಲಿ ಮಂದಿ ಸಾವಾಸ ಬಿಟ್ಟಾಗ ನಾವು ಉದ್ಧಾರ ಆಗೋದು. ಕಾಲ ಇಲ್ಲಿ ಎಲ್ಲರನ್ನೂ ಆಗಾಗ ಎಚ್ಚರಿಸುತ್ತಲೇ ಇರ್ತದೆ. ಕಾಲದ ಎಚ್ಚರಿಕೆಯನ್ನು ಅರಿತು ಬಾಳಿದ್ರಷ್ಟೇ ನಮಗೆಲ್ಲ ಉಳಿಗಾಲವಿಲ್ಲಿ. ಸಾಧನೆ ಮಾತಿನಲ್ಲಿ ತೋರದೆ ಕೆಲಸದಲ್ಲಿ ತೋರಿಸಬೇಕು. ಆಗ ಬಾಯಿ ಬಡುಕರ ಬಾಯಿ ಮುಚ್ಚುವುದು. ಸಾಧಿಸುವ ಹಾದಿಯಲ್ಲಿ ಕಂಡವರು ನಾನಾ ರೀತಿಯಲ್ಲಿ ಮಾತಾಡ್ಕೊಳ್ತಾರೆ. ಆದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಸಾಧನೆಯ ಹಾದಿಯೇ ನಮ್ಮ ಗುರಿಯಾಗಿರಬೇಕು. ಸಾಧಿಸಿದ ಬಳಿಕ ನಮ್ಮ ಬೆನ್ನ ಹಿಂದೆ ಮಾತಾಡಿದವರು ತಾವಾಗಿಯೇ ಸಲಾಂ ಹೊಡೆದು ಮಾತನಾಡಲು ಆರಂಭಿಸ್ತಾರೆ ಎಂಬುದನ್ನು ಮನದಲ್ಲಿಟ್ಕೊಳ್ಬೇಕು. ಅರಿತೆನೆಂದು ಬೀಗಬೇಡ, ಕಲಿತೆನೆಂದು ಮೆರೆಯಬೇಡ. ಕಾಲ ಸರಿದಂತೆ ನಿನ್ನದೆಂದುಕೊಂಡ ದೇಹವೇ ಬಾಗುವಾಗ ನಿನ್ನಿ ಅಹಂಕಾರ ಎಲ್ಲಿಯ ತನಕ? ರೋಗಿ ಆಗುವುದಕ್ಕೆ ರೋಗವೇ ಕಾರಣವಲ್ಲ. ಮತ್ತೊಬ್ಬರ ಸಂತೋಷ ನೋಡಿ ಸಹಿಸಿಕೊಳ್ಳದವನು ಕೂಡ ರೋಗಿಯಾಗಿರ್ತಾನೆ. ಈ ಜಗತ್ತಿನಲ್ಲಿ ಎಲ್ಲವೂ ಬೆಲೆ ಬಾಳುವಂಥದ್ದೇ. ಒಂದು ಸಿಗುವ ಮೊದಲು ಮತ್ತೊಂದು ಕಳೆದುಕೊಂಡ ನಂತರ. ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ 1000 ಅರ್ಥ ಇರ್ತದೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡ್ಕೊಳ್ಬೇಕು. ಮಗಳು ಬೇರೆ ಮನೆ ಮಾಡಿದರೆ ಬುದ್ಧಿವಂತಳು, ಅದೇ ಸೊಸೆ ಬೇರೆ ಮನೆ ಮಾಡಿದರೆ ಮನೆ ಒಡೆಯೋಳು. ಇದು ಯಾವ ನ್ಯಾಯ? ದೊಡ್ಡ ನೋವುಗಳನ್ನು ಮರೆತು ಸಣ್ಣ ಸಂತೋಷಗಳಿಗಾಗಿ ಜೀವಿಸುವುದೇ ಜೀವನ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.